ಎಲ್ಲರಿಗೂ ವಿಷನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತದ ಎಐ ಕ್ರಾಂತಿ 2026ರ ಶೃಂಗಸಭೆಯ ಸಂಪೂರ್ಣ ವಿವರ. ಭಾರತದಲ್ಲಿ ಈಗ ಕೇವಲ ಡಿಜಿಟಲ್ ಕ್ರಾಂತಿಯಲ್ಲ, ಕೃತಕ ಬುದ್ಧಿಮತ್ತೆಯ ಮಹಾಕ್ರಾಂತಿ ಶುರುವಾಗಿದೆ. ಇಡೀ ಜಗತ್ತು ದೆಹಲಿಯತ್ತ ತಿರುಗಿ ನೋಡುವಂತೆ ಮಾಡಿದ ಇಂಡಿಯಾ ಎಐ ಶೃಂಗಸಭೆ 2026 ಇತ್ತೀಚೆಗಷ್ಟೇ ಅದ್ಧೂರಿಯಾಗಿ ಮುಕ್ತಾಯಗೊಂಡಿದೆ. ಸ್ಟಾರ್ಟ್ಅಪ್ಗಳಿಂದ ಹಿಡಿದು ಜಾಗತಿಕ ಟೆಕ್ ದಿಗ್ಗಜರವರೆಗೆ ಎಲ್ಲರನ್ನೂ ಬೆರಗುಗೊಳಿಸಿದ ಆ ಸುದ್ದಿ ಏನು ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ. ಭಾರತದ ರಾಜಧಾನಿ ನವದೆಹಲಿಯಲ್ಲಿ ನಡೆದ ಈ ಶೃಂಗಸಭೆಯು ಕೇವಲ ಒಂದು ಮೀಟಿಂಗ್ ಆಗಿರಲಿಲ್ಲ, ಇದು ಭಾರತದ ಭವಿಷ್ಯದ ದಿಕ್ಸೂಚಿ. 80ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಮತ್ತು ವಿಶ್ವದ ಪ್ರಮುಖ ಟೆಕ್ ಕಂಪನಿಗಳ ಸಿಇಒಗಳು ಭಾಗವಹಿಸಿದ ಈ ಸಮಾವೇಶದಲ್ಲಿ ಭಾರತ ಏನನ್ನು ಸಾಧಿಸಿದೆ? ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಶೃಂಗಸಭೆಯ ಪ್ರಮುಖ ಹೈಲೈಟ್ಸ್ ತಿಳಿಯೋಣ. ಈ ಬಾರಿಯ ಶೃಂಗಸಭೆಯು ಕೇವಲ ಚರ್ಚೆಗೆ ಸೀಮಿತವಾಗದೆ ಭರ್ಜರಿ ಹೂಡಿಕೆ ಮತ್ತು ಒಪ್ಪಂದಗಳಿಗೆ ಸಾಕ್ಷಿಯಾಯಿತು. ಬೃಹತ್ ಹೂಡಿಕೆ. ಭಾರತದ ಎಐ ಮೂಲಸೌಕರ್ಯಕ್ಕಾಗಿ ಬರೋಬ್ಬರಿ $250 ಬಿಲಿಯನ್ ಹೂಡಿಕೆಯ ಭರವಸೆ ಸಿಕ್ಕಿದೆ. ಇದು ನಮ್ಮ ದೇಶದ ಡಿಜಿಟಲ್ ಶಕ್ತಿಯನ್ನು ಹಟ್ಟುಪಟ್ಟು ಹೆಚ್ಚಿಸಲಿದೆ. ಸಾವರಿನ್ ಎಐ ಮಾಡೆಲ್. ಭಾರತವೇ ಸ್ವಂತವಾಗಿ ಅಭಿವೃದ್ಧಿಪಡಿಸಿದ ಭಾರತ್ ಜೆನ್ ಮತ್ತು ಸರ್ವಂ ಎಐನಂತಹ ದೇಶಿ ಎಐ ಮಾಡೆಲ್ಗಳನ್ನು ಅನಾವರಣಗೊಳಿಸಲಾಯಿತು. ಇವು 12ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಕೆಲಸ ಮಾಡಬಲ್ಲವು. ಟಾಟಾ ಮತ್ತು ಓಪನ್ ಎಐ ಒಪ್ಪಂದ. ಟಾಟಾ ಸಮೂಹವು ಓಪನ್ ಎಐನೊಂದಿಗೆ ಕೈಜೋಡಿಸಿ ಭಾರತದಲ್ಲಿ ದೊಡ್ಡ ಮಟ್ಟದ ಎಐ ಡೇಟಾ ಸೆಂಟರ್ಗಳನ್ನು ಸ್ಥಾಪಿಸಲು ಮುಂದಾಗಿದೆ. ಮೋದಿಯವರ ಮಾನವ್ ವಿಷನ್. ಎಐ ತಂತ್ರಜ್ಞಾನವು ಮಾನವೀಯ ಮೌಲ್ಯಗಳ ಚೌಕಟ್ಟಿನಲ್ಲಿರಬೇಕು ಎನ್ನುವ ಮಾನವ್ ವಿಷನ್ ಅನ್ನು ಜಗತ್ತಿನ ಮುಂದೆ ಮಂಡಿಸಿದರು. ಒಟ್ಟಾರೆಯಾಗಿ ಹೇಳುವುದಾದರೆ, ಆರೋಗ್ಯ, ಕೃಷಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಎಐ ಅಳವಡಿಕೆಯಿಂದ ಸಾಮಾನ್ಯ ಜನರ ಬದುಕು ಇನ್ನಷ್ಟು ಸುಲಭವಾಗಲಿದೆ. ಸರ್ಕಾರದ ಎಐ ಮಿಷನ್ 2.0 ಈಗ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಅಗ್ರಸ್ಥಾನಕ್ಕೇರಿಸಲು ಸನ್ನದ್ಧವಾಗಿದೆ. ಎಐ ಶೃಂಗಸಭೆಯಲ್ಲಿ ಶ್ರೀ ನರೇಂದ್ರ ಮೋದಿಯವರು ಮಾಡಿದ ಭಾಷಣದ ಹೈಲೈಟ್ಸ್ ನೋಡೋಣ ಬನ್ನಿ. इस समिट का भारत में होना भारत के साथ ही पूरे ग्लोबल साउथ के लिए गर्व का विषय है. इस समिट में एआई जगत के हुज हू यहां पर मौजूद है. दुनिया के 100 से ज्यादा देशों का रिप्रेजेंटेशन, दुनिया के कोने कोने से यहां आए महानुभाव इसकी सफलता को नई ऊंचाई पर ले जा रहे हैं. इसमें यंग जनरेशन की जो उपस्थिति हमने देखी है, वो एक नया विश्वास पैदा करती है. आमतौर पर नई टेक्नोलॉजी को लेकर कुछ लोगों में शुरुआती में संदेह होता है, लेकिन जिस तेजी और भरोसे के साथ दुनिया की युवा पीढ़ी एआई को स्वीकार कर रही है, उसकी ओनरशिप ले रही है, एआई का इस्तेमाल कर रही है, वो अभूतपूर्व है. एआई समिट की एग्जीबिशन को लेकर भी बहुत उत्साह रहा है. ಈ ಬದಲಾವಣೆಯ ಬಗ್ಗೆ ನಿಮಗೇನನ್ನಿಸುತ್ತದೆ? ಭಾರತವು ಎಐ ಕ್ಷೇತ್ರದಲ್ಲಿ ಅಮೆರಿಕ ಮತ್ತು ಚೀನಾಗೆ ಪೈಪೋಟಿ ನೀಡಬಲ್ಲದೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.